ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಪ್ಷನ್ ಪ್ರೆಸ್ ಮಾಡಿ. ನಾನು ಇವತ್ತು ಪುತ್ತೂರು ದರ್ಬೆಪೇಟೆಯಲ್ಲಿದ್ದೇನೆ. ದರ್ಬೆ ಸರ್ಕಲ್ ಇದು ಮೈನ್ ದರ್ಬೆ ಸರ್ಕಲ್. ಮತ್ತು ಇಲ್ಲಿ ಇದು ಸರ್ಕಲ್ ದರ್ಬೆ ಸರ್ಕಲ್ ಮೈನ್. ಇಲ್ಲಿಗ ಎಲ್ಲ ನೋಡ್ತಾ ಇದ್ದಾರೆ. ಇದು ಇಲ್ಲಿ ಸರ್ಕಲ್ ಅಲ್ಲಿ ಮೈನ್ ಏನಂದರೆ, ಈ ಸೈಡ್ ಕಾಣಿಯೂರು ಸುಬ್ರಹ್ಮಣ್ಯ ರೋಡು ಈ ಸೈಡ್. ನಾನು ಕರೆಕ್ಟಾಗಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇದು ಕಾಣಿಯೂರು ಸುಬ್ರಹ್ಮಣ್ಯ ರೋಡ್. ಮತ್ತು ಇಲ್ಲಿ ದರ್ಬೆ ಸರ್ಕಲ್ನ ಸ್ಟ್ರೈಟ್ ಹೋದರೆ ಸುಳ್ಯ ಮಡಿಕೇರಿ ರೋಡು. ಮತ್ತು ಆ ಸೈಡ್ ದುಗ್ಗಮ್ಮ ದೇವರನ ಹಾಲ್ ಅಂತ ಉಂಟು, ಅಲ್ಲಿಂದ ರೈಟ್ಗೆ ಹೋದರೆ ಹಾಗೆ. ಮತ್ತು ಅಲ್ಲಿಂದ ಪಬ್ಲಿಕ್ ರಿಯಾಕ್ಷನ್ ಹೇಗುಂಟು ನೋಡಿ ದರ್ಬೆ ಸರ್ಕಲಲ್ಲಿ. ಮತ್ತು ಅಲ್ಲಿಂದ ಮೆಲ್ಕಾರು ಮಂಗಳೂರು ಎಲ್ಲ ಹೋಗುವ ರೋಡು. ಮತ್ತು ಇಲ್ಲಿ ಈ ರೋಡು ಇದು ಕಬಕ್ಕ. ಇಲ್ಲಿ ಫಸ್ಟ್ ಈಗ ಬಳ್ವಾರ ಆದ ಮೇಲೆ ನಗರ ಮುರ, ಮತ್ತು ಕಬಕ್ಕ, ಮತ್ತು ಮಂಗಳೂರು ಹೋಗೋ ರೋಡು ಆ ಸೈಡ್. ದರ್ಬೆ ಸರ್ಕಲ್ ನಾನು ನಿಮಗೆ ಸ್ವಲ್ಪ ದೂರದಿಂದ ನಾನು ತೋರಿಸ್ತೇನೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಮತ್ತು ಇಲ್ಲಿ ದರ್ಬೆ ಸರ್ಕಲ್ ನಿಮಗೆ ದೊಡ್ಡ ಅಂದರೆ ಸ್ವಲ್ಪ ಹತ್ತಿರದಿಂದ ತೋರಿಸ್ತಲ್ಲ ಹಾಗೆ. ಇದು ದರ್ಬೆ ಸರ್ಕಲ್ ನೋಡಿ, ಇದು ದರ್ಬೆ ಸರ್ಕಲ್. ಮತ್ತು ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಉಂಟು. ಇದು ದರ್ಬೆ ರಿಕ್ಷಾ ಸ್ಟ್ಯಾಂಡ್. ಇಲ್ಲಿ ಫುಲ್ಲು ದರ್ಬೆ ರಿಕ್ಷಾ ಸ್ಟ್ಯಾಂಡ್. ದರ್ಬೆಯಿಂದ ರಿಕ್ಷಾ ಬಾಡಿಗೆ ಎಲ್ಲ ಸಿಗ್ತದೆ. ಮತ್ತು ಇನ್ನು ನಿಮಗೆ ನಾನು ಅಲ್ಲಿ ದುಗ್ಗಮ್ಮ ದೇವರನ ಹಾಲ್ನ ಹತ್ರ ಅಲ್ಲಿಗೆ ಹೋಗ್ತೇನೆ ನಾನೀಗ. ಮತ್ತು ಮೈನ್ ಇಲ್ಲಿ ಸಂಜೆಶೆಟ್ಟಿ ಶಾಪ್ ಉಂಟು. ಇದು ಮೂರನೇ ಬ್ರ್ಯಾಂಚ್ ಸಂಜೆಶೆಟ್ಟಿ ಶಾಪ್. ದರ್ಬೆ ಸರ್ಕಲಲ್ಲಿ ಹೊಸತ್ತಾಗಿ ಆದ್ದು ದರ್ಬೆಯಲ್ಲಿ ಸಂಜೆಶೆಟ್ಟಿ ಇದು ಡ್ರೆಸ್ ಶಾಪ್. ಇಲ್ಲಿ ಎಂ ಸಂಜೀವ್ ಶೆಟ್ಟಿ, ನಮ್ಮ ಪುತ್ತೂರ್ದು ಫೇಮಸ್ ಡ್ರೆಸ್ ಶಾಪ್. ಮತ್ತು ಇಲ್ಲಿಗ ದ್ವಾರದಲ್ಲಿ ಕಮಾನ ಹಾಕಿದ್ದಾರೆ ನೋಡಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಚಂಪಾಷಷ್ಠಿ ಮಹೋತ್ಸವ ಅದರದ್ದು ಬ್ಯಾನರ್ ಹಾಕಿದ್ದಾರೆ. ಇದು ಸಂಜೆಶೆಟ್ಟಿಯಲ್ಲಿ ಈಗ ಜನ ಕಮ್ಮಿ ಉಂಟು. ಎಲ್ಲ ಡ್ರೆಸ್ಗಳಿಗೆಲ್ಲ ರೇಟ್ ಜಾಸ್ತಿ ಅಲ್ಲ, 500 ಮೇಲೆ ಎಲ್ಲ ಡ್ರೆಸ್ಗಳಿಗೆ. ಹಾಗೆ ಅಷ್ಟು ಕಸ್ಟಮರ್ ಇಲ್ಲ ಅಂತ ಕಾಣ್ತದೆ. ಓಕೆ, ನಾವು ಇನ್ನು ಮುಂದೆ ಹೋಗುವ. ನಾನಿನ್ನು ನಿಮಗೆ ದರ್ಬೆ ಸರ್ಕಲ್ ಆಯಿತು ತೋರಿಸಿ, ಇನ್ನು ಸೀದಾ ದುಗ್ಗಮ್ಮ ದೇವರನ ಹಾಲ್ನ ಹತ್ರ ಹೋಗುವ. ಹೋಟ್ಲೆಲ್ಲ ಸುಮಾರು ಉಂಟು ಇಲ್ಲಿ ಪುತ್ತೂರಲ್ಲಿ. ಹೋಟ್ಲು ತೋರಿಸ್ಕೋದ್ರೆ ಆಗಲಿಲ್ಲ. ಇಲ್ಲಿ ಮಾಲಿಂಗೇಶ್ವರ ದೇವರ ಕಟ್ಟೆ. ಜಾತ್ರೆ ಟೈಮಲ್ಲಿ ಇಲ್ಲಿ ದೇವರ ಕೂತ್ಕೊಳ್ಳಿಕ್ಕೆ ಉಂಟು ಬಂದು ಹಾಗೆ. ಮತ್ತು ಇಲ್ಲಿ ಬೆದ್ರಾಳ ಮುಖ್ವೆ ಇದೆಲ್ಲ ರೋಡ್. ಇದುವೇ ಮುಖ್ವೆ ಬೆದ್ರಾಳ. ಪುತ್ತೂರು ಪೇಟೆ ನಾನು ನಿಮಗೆ ತೋರಿಸ್ತೇನೆ ಈಗ. ಅಂದರೆ ಇವತ್ತು ಸೋಮವಾರ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಓಕೆ, ನೋಡು. ವಾಹನ ಜಾಸ್ತಿ ಉಂಟು ಈಗ. ಅಲ್ಲಿಂದ ಎದುರಿಂದ ಬರುವ ರೋಡು ಮಾರ್ಗ ತೋರಿಸ್ತೇನೆ. ರಶ್ ಎಷ್ಟು ಉಂಟು ಅಂತ. ಇವತ್ತು ಸೋಮವಾರ ಅಲ್ಲ, ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್. ಅಲ್ಲಿ ಅರುಣ ಥಿಯೇಟ್ರ್ ಹತ್ರ, ಅಂದರೆ ಅರುಣ ಕಲಾಮಂದಿರ, ಈಗ ಅಲ್ಲೆಲ್ಲ ರಶ್ ಆಗ್ತದೆ ಫುಲ್ಲು. ಸೋಮವಾರ ಅಲ್ಲ ಇವತ್ತು. ಸೋಮವಾರ ಮತ್ತು ಶನಿವಾರ ಇಲ್ಲಿ ಪುತ್ತೂರಲ್ಲಿ ರಶ್, ಭಾರೀ ರಶ್ ಅಂದರೆ ರಶ್. ಇಲ್ಲಿ ನೋಡಿ ಬರ್ತಾ ಉಂಟು ಎಲ್ಲ ವೆಹಿಕಲ್. ದೂರ ಹೋಗುವವರೆಲ್ಲ ಇದ್ದಾರೆ ಇಲ್ಲಿಗೆ ಹಾಗೆ. ಇಲ್ಲಿಂದ ಎಲ್ಲ ದೂರ ಹೋಗುವವರು ಇರ್ತಾರೆ, ಸುಮಾರು ದೂರ. ಇದು ಜಂಕ್ಷನ್ ಮೈನ್ ದರ್ಬೆ. ಮತ್ತು ಇಲ್ಲಿಂದ ದರ್ಬೆಯಿಂದ ಬಳ್ಳುವಾರವರೆಗೆ ಯಾವಾಗಲೂ ಟ್ರಾಫಿಕ್, ಯಾವಾಗಲೂ ರಶ್. ಇಲ್ಲಿ ರಶ್ ಕಮ್ಮಿ ಆಗೋದಂತ ಇಲ್ಲ ಇಲ್ಲಿ.
ಯಾವಾಗಲೂ ರಶ್. ದರ್ಬೆಯಿಂದ ಬಳ್ಳುವಾರವರೆಗೆ ತಾಳ್ಮೆಯಲ್ಲಿ ಡ್ರೈವಿಂಗ್ ಮಾಡಬೇಕು, ಟೂ ವೀಲರ್ ಆಗಲಿ ಫೋರ್ ವೀಲರ್ ಅವರಾಗಲಿ. ಮತ್ತು ಇಲ್ಲಿ ಪೊಲೀಸ್ನವರಿಲ್ಲ, ಇಲ್ಲಿ ಟ್ರಾಫಿಕ್ ಪೊಲೀಸ್ ಬೇಕಿತ್ತು. ಮೈನ್ ದರ್ಬೆ ಸರ್ಕಲ್ ಅಲ್ಲ, ಮೈನ್ ಟ್ರಾಫಿಕ್ ಪೊಲೀಸ್ನವರೇ ಇಲ್ಲ ಇಲ್ಲಿ. ಅಲ್ಲಿ ಅರುಣ ಕಲಾಮಂದಿರ ಹತ್ರ ಅಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ನವರಿದ್ದಾರೆ. ಮತ್ತು ಪುತ್ತೂರು ಚರ್ಚ್ ಹತ್ರ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ. ಮತ್ತು ಅಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಹತ್ರ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ. ಮತ್ತು ಪೊಲೀಸ್ನವರೇ ಇಲ್ಲ. ಇವತ್ತು ಸೋಮವಾರ ಆಗಿ ಟ್ರಾಫಿಕ್ ಪೊಲೀಸವ್ರು ಯಾಕೆ ಬರಲಿಲ್ಲ ಗೊತ್ತಾಗಲ್ಲ. ಇಲ್ಲಿ ಇದು ನೋಡಿ, ಇದು ಟ್ರಾಫಿಕ್ ಪೊಲೀಸು ಕೂತ್ಕೊಳ್ಳೋ ಜಾಗ. ಇಲ್ಲಿ ಟ್ರಾಫಿಕ್ ಪೊಲೀಸೇ ಇಲ್ಲ. ಓಕೆ, ನೋಡುವ ಇದರ ಬಗ್ಗೆ ನಮ್ಮ ಪುತ್ತೂರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ನವರು ಗಮನಿಸಬೇಕಾಗಿ ನಾನು ವಿನಂತಿಸ್ತೇನೆ. ಸೋಮವಾರ ದಿವಸ ಆಗಿ ಟ್ರಾಫಿಕ್ ಪೊಲೀಸ್ನವ್ರು ಇಲ್ಲದ್ರೆ ಹೇಗೆ, ಯಾಕೆ ಗೊತ್ತಿಲ್ಲ ಇಲ್ಲಿ ಇಲ್ಲ ಇವತ್ತಂತ. ಹೋಗುವ ಮುಂದೆ ಹೋಗುವ. ಮತ್ತೆ ಇನ್ನೊಂದು ಶಾಪ್ ತೋರಿಸ್ತೇನೆ. ಒಂದು ನಿಮಿಷ ಪಾಸ್ ಮಾಡ್ತೇನೆ ಒಮ್ಮೆ ವೀಡಿಯೋ. ಒಂದು ನಿಮಿಷ, ಸಾರಿ. ರಿಲಯನ್ಸ್ ಸ್ಮಾರ್ಟ್ ಶಾಪ್ ಅಂತ ತೋರಿಸ್ತೇನೆ. ಇದು ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು ಗೊತ್ತಿಲ್ಲ. ರಿಲಯನ್ಸ್ ಸ್ಮಾರ್ಟ್ ಇಲ್ಲಿ ಮೈನ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಈಶ್ವರಮಂಗಿಲ, ಸುಳ್ಯ, ಮತ್ತು ಸುಳ್ಯ ಮಡಿಕೇರಿ, ಮತ್ತು ಇಲ್ಲಿಗೆಲ್ಲ ಬಸ್ಸು ಎಲ್ಲ ಇಲ್ಲಿಂದಲೇ ಹಚ್ಚುತ್ತಾರೆ. KSRTCಗೆ ಬಸ್ಸಿಗೆ ಪ್ರೈವೇಟ್ ಬಸ್ ಇಲ್ಲ ಇಲ್ಲಿ. KSRTC ಬಸ್ಸು ಮತ್ತು ರಿಕ್ಷಾದವರೆಲ್ಲ ನಿಲ್ಲಿಸ್ತಾರೆ. ಓಕೆ, ನೋಡು. ಹಾಂ, ಇವರ ಲಾರಿ ಡ್ರೈವರ್ ಮಾತಾಡಿದ್ರೆ ಹಾಗೆ. ನಾನು ಈಗ ಸ್ಮಾರ್ಟ್ ತೋರಿಸ್ತೇನೆ. ಹೊತ್ತಾಗ್ತದೆ. ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಎಲ್ಲ ಸ್ಪಾಟ್ ತೋರಿಸಿಗೆ ಮತ್ತು ವೀಡಿಯೋ ಲೆಂತ್ ಜಾಸ್ತಿ ಆಗ್ತದೆ ನನಗೆ. ಹಾಗೆ ಇದು ಸ್ಮಾರ್ಟ್, ರಿಲಯನ್ಸ್ ಸ್ಮಾರ್ಟ್ ಶಾಪು ಪುತ್ತೂರಲ್ಲಿ. ಈಗ ಸದ್ಯ ಓಪನ್ ಆದ್ದು. ಅಂದರೆ ಈಗ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು ಗೊತ್ತಿಲ್ಲ. ಇಲ್ಲಿಗೆಲ್ಲ ನಾನು ಬರ್ತಾ ಇರ್ತೇನೆ ರಿಲಯನ್ಸ್ ಸ್ಮಾರ್ಟ್ಗೆ. ಮತ್ತು ನೋಡಿ, ಇಲ್ಲಿಂದ ವ್ಯೂ ನೋಡಿ, ರೋಡು. ಓಕೆ, ನೋಡಿ ರಶ್ ಉಂಟು ತುಂಬ. ನಾನೀಗ ರೋಡು ಕ್ರಾಸ್ ಮಾಡಲಿಕ್ಕೆ ಕಷ್ಟ ಉಂಟು ಅಲ್ಲಿಂದ. ಒಮ್ಮೆ ವೀಡಿಯೋ ಪಾಸ್ ಮಾಡ್ತೇನೆ. ನಾನು ಬೈಕ್ ನಿಲ್ಲಿಸಿದ ಜಾಗೆಗೆ ಹೋಗ್ತೇನೆ. ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ ಉಂಟು. ಇವತ್ತು ಸೋಮವಾರ ಅಲ್ಲ, ಜನ ಜಾಸ್ತಿ ಉಂಟು. ಹಾಗೆ ಸ್ವಲ್ಪ ಆಯಿತು. ಹಾಗಾದರೆ ಈ ಕಡೆ ಬಂದಾಯಿತು. ಪಬ್ಲಿಕ್ ರಿಯಾಕ್ಷನ್ ಒಳ್ಳೆ ಇರ್ತದೆ. ಅಂದರೆ ಇಲ್ಲಿ ವ್ಲಾಗರ್ನವ್ರು ಇಲ್ಲ. ನಾನು ನಿಮ್ಗೆ ಹೇಳಿದ್ದಲ್ಲ ಮೊನ್ನೆ ಮಲ್ಕಾರ್ಪೇಟೆಯಲ್ಲಿ ಹೇಳಿದೆ ನಾನು. ಯೂಟ್ಯೂಬ್ ಬ್ಲಾಗ್ ಮಾಡೋರು ಯಾರಿಲ್ಲ ಇಲ್ಲಿ. ಈ ಕಡೆ ಅಷ್ಟು ಜನರು. ಇಲ್ಲಿ ಇದು ಜಗನ್ನಾಥ ರೈ ಸರ್ವಿಸ್ ಸ್ಟೇಷನ್ ಅಂತ ಪೆಟ್ರೋಲ್ ಬಂಕ್. ಇಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಸ್ವಲ್ಪ ಟೈಮು. ಮತ್ತು ಹಿಂದೂಸ್ತಾನ್ ಪೆಟ್ರೋಲ್ ಇಲ್ಲಿ. ಮತ್ತು ಇಲ್ಲೊಂದು ಮಂಗಳೂರು ಆಟೋ ಏಜೆನ್ಸಿ ಅಂತ ಉಂಟು. ದರ್ಬೆಯಿಂದ ಬರುವಾಗ ಎಲ್ಲ ಇದು ಬರ್ತದೆ, ಸಾರಿ, ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಉಂಟು ಇಲ್ಲಿ ನೋಡಿ, ಮಂಗಳೂರು ಆಟೋ ಏಜೆನ್ಸಿ ಅಂತ. ಓಕೆ, ಮತ್ತು ನಾನೀಗ ಬೈಕ್ ನಿಲ್ಲಿಸಿದ ಜಾಗಿಗೆ ಹೋಗ್ತೇನೆ. ನಾನೀಗ ಇಲ್ಲಿ ಬೈಕ್ ನಿಲ್ಲಿಸಿದ ಜಾಗ. ಈಗ ಒಮ್ಮೆ ವೀಡಿಯೋ ಸ್ಟಾಪ್ ಮಾಡ್ತೇನೆ. ನಾನಿನ್ನು ಅಲ್ಲಿ ದುಗ್ಗಮ್ಮ ದೇವರನ ಸರ್ಕಲ್ ಅಲ್ಲಿಂದ ವ್ಯೂ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ಈಗ ವೀಡಿಯೋ. ಹಾಯ್ ಫ್ರೆಂಡ್ಸ್, ನಾನು ಈಗ ಇಲ್ಲಿ ಮೈನ್ ಅಂದರೆ ದರ್ಬೆ ಸರ್ಕಲ್ ಎಂಡಿಗೆ ಬಂದಿದ್ದೇನೆ. ಇದೀಗ ದುಗ್ಗಮ್ಮ ದೇವರನ ಹಾಲಲ್ಲಿ ಇರೋದಿಲ್ಲಿ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋ ಕಾರಣ ಸ್ವಲ್ಪ ಹೋಗ್ಲಿಕ್ಕೆ ಲೇಟ್ ಆಗ್ತದೆ. ಆಚೆ ಈಚೆ ನೋಡಬೇಕಲ್ಲ ಎಂಥವ್ರು ಗಾಡಿ ಇರ್ತದೆ ಅಂತ. ಇದೀಗ ಮೈನ್ ಇಲ್ಲಿಂದ ಪುತ್ತೂರಿಂದ, ಅಂದರೆ ಅಲ್ಲಿ ಬಳ್ಳುವಾರ ಸರ್ಕಲಿಂದ ಬರೋದು ಎಲ್ಲ ಬೈಕಲ್ಲೆಲ್ಲ. ಇಲ್ಲಿಂದ ಹೀಗೆ ಬಂದು ಹೀಗೆ ಹೋಗ್ತದೆ, ಆ ಕಡೆ ಹೋಗ್ತದೆ. ಇದು ಸರ್ಕಲ್ ನೋಡಿ, ಇಲ್ಲೊಂದು ಸರ್ಕಲ್. ಮತ್ತು ಇಲ್ಲಿ ನೋಡಿ ಹೇಗೆ ವಾಹನ ಎಲ್ಲ ಬರ್ತಾ ಉಂಟು. ಈ ಕಡೆ ಹೋದರೆ ಮಂಗಳೂರು. ಮತ್ತು ಎಲ್ಲ ಫಸ್ಟಿಗೆ ಈಗ ನಗರ, ಮುರ,
ಮತ್ತು ಮಂಗಳೂರು ಅಲ್ಲಿ ಒಂದು ಉಂಟು ನಗರ ಮುರ ಮತ್ತು ಕಬಕ ಮತ್ತು ಮಂಗಳೂರು ವಿಟ್ಲ ರೋಡ್. ಓಕೆ, ಈಗ ಇನ್ನು ನಾನು ಅಲ್ಲಿಂದ ಆ ಕಡೆ ಹೋಗ್ತೇನೆ. ನೋಡ, ವಾಹನ ಕಂಡಾಡಿರೋ ಕಾರಣ ಸರ್ಕಲಲ್ಲಿ ನಡೀಲಿಕ್ಕೂ ಕಷ್ಟ ಆಗ್ತದೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿಗೆ ತೋರಿಸ್ತೇನೆ ನಾನು ನಿಮಗೆ ಹೋಗಿ. ಇಲ್ಲಿ ಈಗ ಟ್ರಾಫಿಕ್ ಪೊಲೀಸ್ನವರೆಲ್ಲ ಇಲ್ಲಿ ನಿಲ್ತಾರೆ. ಫೈನ್ ಅಂದರೆ ರೆಕಾರ್ಡ್ಸ್ ಎಲ್ಲ ಉಂಟಾ ಅಂತ ಚೆಕ್ ಮಾಡ್ತಾರೆ. ಈ ಸ್ಪಾಟ್ ಇದು. ಇಲ್ಲಿ ರೆನಾಲ್ಟ್ ಶೋರೂಮ್ ಉಂಟು, ಪುತ್ತೂರು ದರ್ಬೆಯಲ್ಲಿ ರೆನಾಲ್ಟ್ ಶೋರೂಮ್ ಉಂಟು. ಮತ್ತು ಮುಂದೆ ಹೋಗುವ. ಪಬ್ಲಿಕ್ ರಿಯಾಕ್ಷನ್ ಹೇಗುಂಟು ನೋಡುವ. ರೆಕಾರ್ಡ್ ಆಗ್ತಾ ಉಂಟು ಅಂತ ತಿಳ್ಕೊಳ್ತೇನೆ. ಈಗ ಒಮ್ಮೆ ವಿಡಿಯೋ ಪಾಸ್ ಮಾಡ್ತೇನೆ ನಾನು. ಇಲ್ಲಿಂದ ದರ್ಬೆಯಿಂದ ಅಲ್ಲಿ ಹೋಗ್ತಾ ಉಂಟು ನೋಡಿ, ಬಸ್ಸೆಲ್ಲ ದೊಡ್ಡ ಬಸ್ ಬರ್ತಾ ಉಂಟು. ಮತ್ತು ಈಗ ಇಲ್ಲೇ ನಾನು ನಿಮಗೆ ತೋರಿಸ್ಲಿಕ್ಕಿದ್ದದ್ದು ಇದೇ ಜಾಗ. ಮಡಿಕೇರಿಗೆ 85 ಕಿಲೋಮೀಟ್ರ್, ಸುಳ್ಯಕ್ಕೆ 33 ಕಿಲೋಮೀಟ್ರು, ಮತ್ತು ಬೆಂಗಳೂರಿಗೆ 344 ಕಿಲೋಮೀಟ್ರು, ಮೈಸೂರಿಗೆ 204 ಕಿಲೋಮೀಟ್ರು. ಬೋರ್ಡ್ ಉಂಟು ನೋಡಿ, ಕಾಣ್ತಾ ಉಂಟಲ್ಲ. ಬೆಂಗಳೂರಿಗೆ 344, ಮೈಸೂರಿಗೆ 204, ಮಡಿಕೇರಿಗೆ 85, ಸುಳ್ಯಕ್ಕೆ 33. ಹಾಗೆ ಇನ್ನೊಂದು ಸಲ ಹೇಳಿದ್ದೇನೆ. ಇದು ಈಗ ಸ್ಟೇಟ್ ಹೈವೇ. ಮತ್ತು ಶ್ರೀ ಕ್ಷೇತ್ರಕ್ಕೆ ಗೆಜ್ಜೆಗಿರಿಗೆಲ್ಲ ಹೋಗುವ ರೋಡ್ ಇದುವೆ. ಮತ್ತು ಯಾವುದಂದರೆ ಇನ್ನೊಂದು ಹನುಮಗಿರಿ ದೇವಸ್ಥಾನ, ಈಶ್ವರಮಂಗಿಲ ಫೇಮಸ್ಸು. ಮತ್ತು ಈಶ್ವರಮಂಗಿಲ ಅಲ್ಲಿ ಬಳ್ಳಾರಿ ರೂಟಾಗಿ ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಎಲ್ಲಿಗೆ ಅಂದರೆ ಕಾಣ್ಯ ಸುಬ್ರಹ್ಮಣ್ಯ ರೂಟ್ ಬೇರೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಮತ್ತು ಬಳ್ಳಾರಿ ಸುಬ್ರಹ್ಮಣ್ಯ ರೂಟು ಬೇರೆ. ಹಾಗೆ ಈಗ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೇನೆ ಒಮ್ಮೆಗೆ. ನಾನಿನ್ನು ಸೀದಾ ಉಪ್ಪಿನಂಗಡಿ ಸರ್ಕಲ್ ತೋರಿಸ್ತೇನೆ. ಅಂದರೆ ಪುತ್ತೂರಿಂದ ಉಪ್ಪಿನಂಗಡಿಗೆ ಹೋಗುವ ಸರ್ಕಲ್. ಮತ್ತು ಅಲ್ಲಿಂದ ಲಾಸ್ಟ್ ತಿರುಮಲ ಹೊಂಡ ಶೋರೂಮ್ ಉಂಟು, ಅಲ್ಲಿಂದ ಒಂದು ಸರ್ಕಲ್ ವ್ಯೂ ತೋರಿಸ್ತೇನೆ. ಅಂದರೆ ಡಿವೈಡರ್ 4 ಮಾರ್ಗ ಸೇರೋದು, ಅಂದರೆ 3 ಮಾರ್ಗ ಸೇರೋದು ಆಗಿರುವ ದಾರಿಯನ್ನು ತೋರಿಸ್ತೇನೆ ನಾನು ನಿಮಗೆ. ಮತ್ತು ನೋಡ, ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ಉಂಟು. ಮತ್ತು ಊಟ ಎಲ್ಲ ಆಗಲಿಲ್ಲ. ಊಟ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡಬೇಕಷ್ಟೇ ಇನ್ನು. ಹಾಗೆ ಇಲ್ಲಿಗೆ ಈಗ ವೀಡಿಯೋ ಒಮ್ಮೆ ನಿಲ್ಲಿಸ್ತೇನೆ. ಓಕೆ, ಇಡ್ತೇನೆ. ಈಗ ನೋಡಿ, ನಾನು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ದರ್ಬೆ ಸರ್ಕಲ್ ಅಂದರೆ ದರ್ಬೆಯಲ್ಲಿ ಎಂಡ್ ಸರ್ಕಲ್ ಇದು. ಅಲ್ಲಿ ದರ್ಬೆ ಸರ್ಕಲ್, ಇದು ಸಹ ದರ್ಬೆ ಸರ್ಕಲ್ ಅಂತ ಗೊತ್ತಿಲ್ಲ ನನಗೆ. ಪುತ್ತೂರು ಸಿಟಿ ಅಂತ ಒಂದು ಬೋರ್ಡ್ ಉಂಟು ಅಲ್ಲಿ ಮರ್ಸಿಡಿಸ್ ಬೆನ್ಸ್ ಗಾಡಿ ಬರ್ತಾ ಉಂಟು ನೋಡಿ, ಬಿಳಿ ಕಾರ್. ನನಗೆ ವೆರಿ ಲೈಕ್, ನನ್ನ ಡ್ರೀಮ್ ಕಾರ್ ಆಲ್ಸೋ. ಬೆನ್ಸ್ ಮತ್ತು BMW ಆಡಿ ಎಲ್ಲ ಲಕ್ಸುರಿ ಸೆಟ್ಮೆಂಟಲ್ಲಿ ಬರ್ತದೆ. ನಂದು ಡ್ರೀಮ್ ಗಾಡಿ ಅಂದರೆ ರೇಂಜ್ ರೋವರ್ ಡಿಫೆಂಡರ್ ಮತ್ತು ರೋಲ್ಸ್ ರಾಯ್ಸ್ ಕಾರ್ ಎಲ್ರಿಗೂ ತಗೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ. ಮತ್ತು ನೋಡಿ, ಇಲ್ಲಿಂದ ಬರ್ತಾ ಇದೆಯಲ್ಲ ವೆಹಿಕಲ್ಸ್. ಓಕೆ, ನಾನೀಗ ಒಮ್ಮೆಗೆ ವೀಡಿಯೋ ನಿಲ್ಲಿಸ್ತೇನೆ. ನಾನು ಬೈಕ್ ಇದ್ದ ಜಾಗಕ್ಕೆ ಹೋಗ್ತೇನೆ. ಈಗ ನಾನೊಂದು ವಿಷಯ ಬಿಟ್ಟೋಯ್ತು. ಏನಂದರೆ, ಇದು ನಾನೀಗ ಪುತ್ತೂರು ನೋಡಿದವರಿಗೆಲ್ಲ ಪ್ಲೇಸ್ ತೋರಿಸೋದು. ಪುತ್ತೂರು ನೋಡಿದವರು ಸುಮಾರು ಜನ ಇದ್ದಾರೆ. ಈಗ ನಮ್ಮ ಇಲ್ಲಿ ಪುತ್ತೂರು ಸುಳ್ಯ ಆಸುಪಾಸಿನವರಿಗೆಲ್ಲರಿಗೂ ಗೊತ್ತುಂಟು ಇಲ್ಲಿಯ ಪೇಟೆ, ಇಲ್ಲಿಯ ಪ್ಲೇಸಸ್ ಎಲ್ಲ. ಈಗ ನೋಡಿ, ಇಲ್ಲಿಂದ ವಿದೇಶಕ್ಕೆ ಹೋದವರು ಇರ್ತಾರೆ. ಅವರು ಎಷ್ಟೋ 1 ವರ್ಷ 2 ವರ್ಷಕ್ಕೊಮ್ಮೆ ಬರೋರು ಇರ್ತಾರೆ ಪುತ್ತೂರು ಪೇಟೆಗೆ. ಹಾಗೆ ಅವರಿಗೊಂದು ನೋಡಿದಾಗ ಆಗ್ತದೆ ನಮ್ಮ ಊರು. ಫಸ್ಟಿಗೆ ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ಫಸ್ಟಿಗೆ ಗ್ರಾಮ, ಮತ್ತು ತಾಲೂಕು, ಮತ್ತು ಜಿಲ್ಲೆ, ನಮ್ಮ ರಾಜ್ಯ, ಮತ್ತು ಬೇರೆ ಹೊರ ರಾಜ್ಯ. ನನಗೆ ಏನಿರೋದು ಅಂದರೆ, ನಮಗೆ ಫಸ್ಟ್ ನಮ್ಮ ಊರನ್ನು ಫಸ್ಟ್ ತೋರಿಸ್ಬೇಕು, ನಮ್ಮ ಪ್ಲೇಸ್ ಇಂಡಿಯಾವನ್ನು ತೋರಿಸ್ಬೇಕು. ಫಾರಿನ್ ಪ್ಲೇಸು ಮತ್ತೆ ಹೋಗೋದು ಅಂದರೆ ಫಾರಿನೆಲ್ಲ ಹೋಗಲಿಕ್ಕೆ ಅಷ್ಟೇ ಹಣ ಸಹ ಬೇಕು. ನಮ್ಮ ಇಂಡಿಯಾದಲ್ಲೇ ಸುಮಾರು ಜಾಗ ಉಂಟು ತೋರಿಸ್ಲಿಕ್ಕೆ ಯೂಟ್ಯೂಬಲ್ಲಿ ಅಂತಲ್ಲ, ಸುಮಾರು ನೋಡೋದು ಜಾಗ ಸುಮಾರು ಉಂಟು. ಹಾಗೆ ನಾನು ಅನ್ಯತಾ ಬಯಸಬೇಡಿ. ಯೂಟ್ಯೂಬ್ ಅಂದರೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಅಂದರೆ
ಒಂದು 220 ದೇಶ ವರ್ಲ್ಡಲ್ಲಿ, 220 ದೇಶ ಉಂಟು ಆಲ್ ಓವರ್ ವರ್ಲ್ಡಲ್ಲಿ. ಅಂದರೆ ಇದು ವರ್ಲ್ಡ್ ವೈಡ್ ಪ್ಲ್ಯಾಟ್ಫಾರ್ಮ್ ಅಲ್ಲ ಯೂಟ್ಯೂಬು. ನಮ್ಮ ದೇಶದವರಲ್ಲದೆ ಬೇರೆ ದೇಶದವರು ಸಹ ಯೂಟ್ಯೂಬ್ ನೋಡ್ತಾರೆ. ಹಾಗೆ ಅವರಿಗೆ ಸಹ ನಮ್ಮ ಊರು, ನಮ್ಮ ಪೇಟೆ, ನಮ್ಮ ರೋಡು ಅಲ್ಲ ಹೇಗೆ ನಮ್ಮ ಪೇಟೆ ಊರು ತೋರಿಸ್ಬೋದು, ಅವರಿಗೆ ಪರಿಚಯ ಆಗ್ತದೆ. ಓಕೆ, ಮತ್ತು ಶಾಪ್ಸ್ ಎಲ್ಲ ತುಂಬ ಉಂಟು ಇಲ್ಲಿ, ಹಾಗೆ ತೋರಿಸ. ಮತ್ತು ವೀಲ್ ಕೇರ್ ಶಾಪ್ ಉಂಟು ಅಲ್ಲಿ ಆ ಕಡೆ. ಮತ್ತು ಈಗ ನೋಡಿ ಇದು ಇಲ್ಲಿಗೆ ಎಂಡ್ ಮಾಡ್ತಾನೆ. ಅಲ್ಲಿಗೆ ಉಪ್ಪಿನಂಗಡಿ ಸರ್ಕಲ್ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಹಾಯ್ ಫ್ರೆಂಡ್ಸ್, ನಾನೀಗ ದರ್ಬೆ ಸರ್ಕಲಿಗೆ ಬಂದೇನೆ. ಸಾರಿ, ಹಾಗೆ ಬರ್ತಾ ಉಂಟು ನನಗೆ. ಈಗ ಉಪ್ಪಿನಂಗಡಿ ಸರ್ಕಲ್, ಜೋಶಲ್ಲಿ ಹೆಸರು ತಪ್ಪಿತು. ಹಾಗೆ ಇದೀಗ ಉಪ್ಪಿನಂಗಡಿ ಇಲ್ಲಿಗೆ, ಸಾರಿ, ಇಲ್ಲಿ ಉಪ್ಪಿನಂಗಡಿಗೆ ಇಲ್ಲಿಂದ ಹೋಗೋದಾರಿ ಉಪ್ಪಿನಂಗಡಿ ಮಾರ್ಗ. ಮತ್ತು ಅದು ಅಲ್ಲಿಂದಾಗಿ ಮಂಗಳೂರು ಪೇಟೆಗೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿ ಟಾಟಾ ಶೋರೂಮ್ ಉಂಟು. ಇದು ಬಳ್ಳುವಾರು ಸರ್ಕಲ್ ಅಂತ ಕಾಣ್ತದೆ, ಇಲ್ಲಿ ಟಾಟಾ ಶೋರೂಮ್. ಮತ್ತು ಇಲ್ಲಿಗೆ ಹೀಗೆ ಹೋಗುವ ರೋಡು ಇದೀಗ ಕಬಕ, ಪುತ್ತೂರು ಮತ್ತು ನಗರ, ಮುರ ಮತ್ತು ಮಂಗಳೂರು, ವಿಟ್ಲ ಮಂಗಳೂರು ಪೇಟೆ. ಇಲ್ಲಿ ಆಟೋ ಸ್ಟ್ಯಾಂಡ್ ಸಹ ಉಂಟು. ಇದು ಸರ್ಕಲ್. ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಅಲ್ಲ, ಇಲ್ಲಿ ಸಾರಿ KSRTC ಬಸ್ ಅಲ್ಲ, ಇಲ್ಲಿ ಬಂದು ನಿಲ್ತದೆ. ಇಲ್ಲಿ ನೋಡಿ, ಈಗ ಬಸ್ ಬಂದು ಜನ ಇಳಿತಾ ಇದ್ದಾರೆ. ಹಾಗೆ ಈಗ ಮತ್ತೆ ಇಲ್ಲಿ ಪ್ರೈವೇಟ್ ಬಸ್ ಸಹ, ಇಲ್ಲಿ ಪ್ರೈವೇಟ್ ಬಸ್ ಇಲ್ಲಿ ನಿಲ್ಲಿಸುವುದಿಲ್ಲ ಅಂತ ಕಾಣ್ತದೆ. ಇಲ್ಲಿ ಸಹ ನಿಲ್ಲಿಸ್ತಾರ ಅಂತ ಗೊತ್ತಿಲ್ಲ ಸರಿ. ಹಾಗೆ ನೋಡ್ತಾ ಇದ್ದಾರೆ ಪಬ್ಲಿಕ್ ರಿಯಾಕ್ಷನ್ ಹೇಗುಂಟು ನೋಡಿ. ಮತ್ತು ಟೂರಿಸ್ಟ್ ಕಾರ್, ಅಂಬಾಸಿಡರ್ ಕಾರ್ ಉಂಟು ನೋಡಿ. ಅಂಬಾಸಿಡರ್ ಕಾರ್ ಈಗ ಕಾರೇ ಕಡಿಮೆ ಆಗಿದೆ. ಒಂದು 4, 5, 6 ಕಾರು ಇರೋದು ಅಷ್ಟೇ, ಕಾರೇ ಇಲ್ಲ. ಮತ್ತು ಈಗ ಇನ್ನಾಯಿತು, ಇಲ್ಲಿ ತೋರಿಸಿ ಆಯಿತು. ಪುತ್ತೂರಿಂದ ಬಳ್ಳುವಾರಿಗೆ ಬರುವ ರೋಡ್ ಇದು. ಇಲ್ಲಿ ಒಂದು ಸರ್ಕಲ್ ಉಪ್ಪಿನಂಗಡಿಗೆ. ಉಪ್ಪಿನಂಗಡಿ, ಗುರುವಾಯನಕೆರೆ, ಬೆಳ್ತಂಗಡಿ, ಧರ್ಮಸ್ಥಳ ದೇವಸ್ಥಾನ ಎಲ್ಲ ಹೋಗೋ ರೋಡ್. ಮತ್ತು ಇಲ್ಲಿ ಪಡೀಲ ಅಂತ ಉಂಟು. ಮಂಗಳೂರಲ್ಲಿ ಪಡೀಲಿದ್ದಾಗಿ ಇಲ್ಲಿ ಪುತ್ತೂರಲ್ಲಿ ಪಡೀಲ ಅಂತ ಉಂಟು. ಅಲ್ಲಿ ಯುನೈಟೆಡ್ ಟೊಯೋಟಾ ಶೋರೂಮ್ ಉಂಟು. ಮತ್ತು ಕೆಲವು ಎಲೆಕ್ಟ್ರಿಕ್ ಶೋರೂಮ್ ಉಂಟು, ಎಲೆಕ್ಟ್ರಿಕ್ ಸ್ಕೂಟಿಗಳದ್ದು ಶೋರೂಮ್ ಉಂಟು. ಇನ್ನು ಈಗ ನಾನು ಇವತ್ತೀಗ ಮಧ್ಯಾಹ್ನ ಆದ ಕಾರಣ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ. ಜನಸಂಖ್ಯೆ ಮಧ್ಯಾಹ್ನ ಮೇಲೆ ಕಮ್ಮಿ ಆಗ್ತದೆ. ಈಗ ನಾನು ವಾಪಸ್ ನಿಮಗೆ ಅಲ್ಲಿ ತಿರುಮಲ ಹೊಂಡ ಎಂಡ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಅದೇ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಉಂಟಲ್ಲ, ಅಲ್ಲಿಗೆ ತೋರಿಸ್ತೇನೆ ಆ ರೋಡ್ ಹೇಗೆ ಬರ್ತದೆ ಅಂತ. ಮತ್ತು ಇಲ್ಲಿ ನಾಯಕ್ಸ್ ಹೆಲ್ಮೆಟ್ ಅಂತ ಉಂಟು. ಇಲ್ಲಿಂದ ನಾನು ಹೆಲ್ಮೆಟ್ ಒಂದು 4, 5, 6 ತಗೊಂಡಿದ್ದೇನೆ ಹೆಲ್ಮೆಟ್. ಕಾಲೇಜ್ ಸ್ಟೂಡೆಂಟ್ ಅವ್ರು ನೋಡ್ತಾ ಇದ್ದಾರೆ. ಇಲ್ಲಿ ನಾಯಕ್ಸ್ ಹೆಲ್ಮೆಟ್ ಅಂತ ಫೇಮಸ್. ಇಲ್ಲಿ ಹೋಲ್ಸೇಲ್ ಡೀಲರ್ ಅವರು ಅಂತ ಕಾಣ್ತದೆ ಅವರು. ಇಲ್ಲಿಂದ ಹೆಲ್ಮೆಟ್ ನಾನು ವೇಗ ಬೋಲ್ಟಲ್ಲಿ 2 ತಗೊಂಡಿದ್ದೇನೆ. ಮತ್ತು ಒಂದು 5 ಹೆಲ್ಮೆಟ್ ತಗೊಂಡಿದ್ದೇನೆ ನಾನು. ಇಲ್ಲಿ ಬನ್ನಿ ಪರ್ಚೇಸ್ ಮಾಡಿ, ಅವರು ಸ್ವಲ್ಪ ಆಫರ್ ಮಾಡ್ತಾರೆ, ಕಡಿಮೆ ಉಂಟು ರೇಟ್. ಹೋಲ್ಸೇಲ್ ದೊಡ್ಡ ಶಾಪು ಪುತ್ತೂರಲ್ಲಿ. ಮತ್ತು ತಿರುಮಲ ಸೈಕಲ್ಸ್ ಅಂತ ಉಂಟು, ತಿರುಮಲ ಹೋಂಡಾ ಅಂತ ಉಂಟು ಶೋರೂಮ್. ಓಕೆ, ಅಲ್ಲಿಗೆ ಈಗ ಒಮ್ಮೆಗೆ ವಿಡಿಯೋ ಎಂಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನೀಗ ಬಳ್ಳುವಾರು ಎಂಡ್ ಪಾಯಿಂಟಿಗೆ ಬಂದೆ. ಈಗ ಇಲ್ಲಿ ತಿರುಮಲ ಹೋಂಡಾ ಶೋರೂಮ್. ಫಸ್ಟ್ ಇಲ್ಲಿಂದ ನಾನು ಸ್ಕೂಟಿ ತಗೊಂಡಿದ್ದೇನೆ, ಹೊಸತು ಹೋಂಡಾ ಆಕ್ಟಿವಾ 60 ತಗೊಂಡಿದ್ದೇನೆ ನಾನು. ನೋಡಿ, ತಿರುಮಲ ಹೋಂಡಾ ಮೈನ್ ಶೋರೂಮ್ ಇಲ್ಲಿ ತಿರುಮಲ ಹೋಂಡಾ. ಮತ್ತು ವಿಟ್ಲಲ್ಲಿ ಕಾಂಚನ ಹೋಂಡಾ ಅಂತ ಉಂಟು. ಮತ್ತು ಅಲ್ಲಿ ತಿರುಮಲ ಸೈಕಲ್ ಅಂತ ಉಂಟು ಇವರದ್ದು. ತಿರುಮಲ ಸೈಕಲ್ ಮತ್ತು ಶೆಲ್ ಪೆಟ್ರೋಲ್ ಪಂಪ್ ಉಂಟು ಇವರದ್ದು. ಹಾಗೆ ಮತ್ತು ಈಗ ಇದು ಎಲ್ಲ ಇಲ್ಲಿ ಜಂಕ್ಷನ್ ಆಗಿ ಬಳ್ಳುವಾರು ಪೇಟೆ. ಅಲ್ಲಿಂದ ಮುಂದೆ ಬಂದು ಇಲ್ಲಿಗೆ ಎಂಥ ಹೆಸರು ಗೊತ್ತಿಲ್ಲ, ಮಾತ್ರ ಸರ್ಕಲ್, ಬಳ್ಳುವಾರು ಸರ್ಕಲ್ ಇರಬೇಕು. ನೋಡುವ, ಪೆಟ್ರೋಲ್ ಪಂಪ್ ಉಂಟು ಇಲ್ಲಿ, 2 ಪೆಟ್ರೋಲ್ ಪಂಪ್ ಉಂಟು. ಇಲ್ಲಿ ಒಂದು ಪೆಟ್ರೋಲ್ ಪಂಪ್, ಭಾರತ್ ಪೆಟ್ರೋಲ್ ಪಂಪ್ ಉಂಟು. ಅಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಸ್ವಲ್ಪ ಟೈಮ್ ಮಾತ್ರ. ಫಸ್ಟ್ ದಿವಸ ಸ್ವಲ್ಪ ಮಿಸ್ಟೇಕ್ ಆಯಿತು, ಡೀಸೆಲ್ ಪೆಟ್ರೋಲ್ ಆಚೆ ಈಚೆ ಹಾಕಿ ಅವರು ಹೇಳಿದರು ಮತ್ತೆ ಕಷ್ಟ ಆಗ್ತಿದ್ರೆ ಹೇಳಿ ಈಗಲೇ ಅಂತ. ಹಾಗೆ ಮತ್ತೆ ಅಲ್ಲಿ ಜಾಬ್ ಬಿಟ್ಟೆ ನಾನು. ಇದು ಇಲ್ಲಿ ಮೈನ್. ಈಗ ನೋಡಿ,
ಬಸ್ಸುಗಳೆಲ್ಲ ಬರೋ ಜಂಕ್ಷನ್ ಪೇಟೆ. ಇಲ್ಲಿಂದಲ್ಲ ಎಂಟ್ರಿ ಇದು. ಇಲ್ಲಿಂದ ಬಳ್ವಾರ ಆಗಿ ಮೈನ್ ದರ್ಬೆ, ಇಲ್ಲಿಂದ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಟ್ರಾಫಿಕ್ ಜಾಸ್ತಿ ಆಗೋದು ಸೋಮವಾರ ಮತ್ತು ಶನಿವಾರ ಭಯಂಕರ ಟ್ರಾಫಿಕ್ ಇರ್ತದೆ. ಈಗ ಅಷ್ಟಿಲ್ಲ, ಈಗ ಮಧ್ಯಾಹ್ನ ಆದ ಕಾರಣ ಅಷ್ಟು ವೆಹಿಕಲ್ಸ್ ಎಲ್ಲ ಕಮ್ಮಿ ಉಂಟು ಇಲ್ಲಿ. ಇದೀಗ ಹೀಗೆ ಹೋಗೋ ರೋಡ್. ಮತ್ತು ಈ ಕಡೆ ಹೋದರೆ ಸುಳ್ಯ ಮಡಿಕೇರಿ ರೋಡು ನಾನು ಆಗ ತೋರಿಸಿದಲ್ಲ, ಮೈಸೂರು ಮಡಿಕೇರಿ ರೋಡ್ ಇಲ್ಲಿ. ಮತ್ತು ಈ ಕಡೆ ಹೋದರೆ ಇದು ಕಬಕ, ಮುರ, ನಗರ ಮತ್ತು ವಿಟ್ಲ, ಮೆಲ್ಕಾರು, ಮಂಗಳೂರು ಹೋಗುವ ರೋಡ್. ಮತ್ತು ಬೇರೆ ಏನು ಇಲ್ಲಿ ತೋರಿಸ್ಲಿಕ್ಕಿಲ್ಲ ವಿಡಿಯೋದಲ್ಲಿ ನಿಮಗೆ. ನಾನು ಅಂದರೆ ಎಲ್ಲರನ್ನ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತೇನೆ ಯೂಟ್ಯೂಬಲ್ಲಿ. ನೋಡುವ ಬೇರೆ ಏನಾದರೂ ನನ್ನ ಸಬ್ಸ್ಕ್ರೈಬರ್ಗಳನ್ನು ನಾನು ಯಾವ ರೀತಿ ಕರಿಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ನನ್ನನ್ನು ಎಲ್ಲರನ್ನು ಫ್ರೆಂಡ್ಸ್ ಅಂತ ನಾನು ಭಾವಿಸ್ತೇನೆ. ಮತ್ತು ವೆಲ್ಕಮ್ ಬ್ಯಾಕ್ ಟು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳುವ ಅಂತ ಇದ್ದೇನೆ ನಾನು ನೆಕ್ಸ್ಟ್. ಮತ್ತು ಚಾನಲ್ ನೇಮ್ ಸ್ವಲ್ಪ ಜಾಸ್ತಿ ಉಂಟು ನಂದು, ಆಲ್ ಇನ್ ಒನ್ ಆಶಿಕ್ ಅಂತ ಹಾಗೆ. ಮತ್ತು ಇಲ್ಲಿ ಒಂದು HP ಪೆಟ್ರೋಲ್ ಪಂಪ್ ಉಂಟು. ಇಲ್ಲಿ ನೋಡಿ, HP ಪೆಟ್ರೋಲ್ ಪಂಪ್. ಇಲ್ಲಿಗೆ ಬಂದೇನೆ ನಾನು, ಪೆಟ್ರೋಲ್ ಹಾಕಲಿಕ್ಕೆ ಬಂದೇನೆ. ಇಲ್ಲಿ ಪುತ್ತೂರಲ್ಲಿ ಶೆಲ್ ಪೆಟ್ರೋಲ್ ಪಂಪು ಮತ್ತು MRPL ಮತ್ತು ಜಗನ್ನಾಥ ರೈ ಪೆಟ್ರೋಲ್ ಪಂಪ್ ಅಂತ ಉಂಟು, ರೈ. ಮತ್ತು ಅಲ್ಲಿ ನಗರದಲ್ಲಿ ಸಂಜೀವಿನಿ ಫ್ಯೂಯಲ್ಸ್ ಅಂತ ಉಂಟು, ಅದೆಲ್ಲ ಫೇಮಸ್. ಇಲ್ಲಿ ನೋಡಿ ಕಾಸರಗೋಡು ಬಸ್ ಉಂಟು, ಕೇರಳ ಸ್ಟೇಟ್. ಅದು ಮಾಲಿಗಣ ಹೋಗೋದು ಬಸ್ ಜಾಸ್ತಿ. ಕಾಸರಗೋಡು ಬಸ್ ಬರಲ್ಲ, ಅದು ನಾವೆಲ್ಲ ಸಣ್ಣ ಇರೋ ಶಾಲೆ ಹೋಗುವಾಗ ಹಾಗೆ ಹೇಳೋದು, ಮಾಲಿಗಣ ಹೋಗೋ ಬಸ್ ಅಂತ. ಮಲಬಾರ್ ಎಕ್ಸ್ಪ್ರೆಸ್ ಹಾಗೆ ಹೇಳ್ತಾರೆ ಕಾಣ್ತದೆ. ಓಕೆ, ನನಗೆ ಅಂದರೆ ನಾನು ಕರೆಕ್ಟ್ ಗೊತ್ತಿಲ್ಲ ಇದ್ರೆ ಅದನ್ನು ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ ವೀಡಿಯೋದಲ್ಲಿ. ಓಕೆ, ಬಾಯ್. ಈ ವಿಡಿಯೋನ ನಾನು ಇವತ್ತೇ ಆದರೆ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಅಲ್ಲಿ ನನಗೆ ಬಿಂದಾಸ್ ಆಗಿರಿ, ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡಿ. ನಮ್ಮ ಮನೆ ಪುಣಚ ಇಲ್ಲ ಹಾಗೆ. ಓಕೆ, ಇಲ್ಲಿ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ ಇದುಂಟು, ವೈಫೈ ಉಂಟು. ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ ವೈಫೈ ಫ್ರೀ ಉಂಟು ಸ್ವಲ್ಪ ಬರುವವರಿಗೆ ಹಾಗೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಇವತ್ತಿಗೆ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಇಲ್ಲಿ ಪುತ್ತೂರಿನವರು ಬಿಗ್ ಬಾಸ್ಗೆ ಈಗಾಗಲೇ ಹೋಗಿದ್ದಾರೆ ಯೂಟ್ಯೂಬ್ನವರು. ಧನರಾಜ್ ಆಚಾರ್ಯ ಅವರು ಹೋಗಿದ್ದಾರೆ. ಮತ್ತು ವಿಜಯ್ ವಿಖ್ಯಾತ್ ಅವರು ಸಹ ಒಂದು ಸ್ವಲ್ಪ ದೊಡ್ಡ ಯೂಟ್ಯೂಬರ್. 144,000 ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಕಾರ್ನವರು ಇದು ಮಾಡ್ತಿದ್ದಾರೆ, ಹಾಗೆ ಆಲ್ಟೋ ಕಾರ್ನವರು ರಿಯಾಕ್ಷನ್ ಮಾಡ್ತಿದ್ದಾರೆ ಹಾಗೆ. ಇನ್ನೀಗ ವಿಡಿಯೋ ಎಂಡ್ ಮಾಡ್ತೇನೆ. ಬಾಯ್.